ಗುರುಜಿ, ವಿಷ್ಣು ಸಹಸ್ರನಾಮದ ಒಂದು ವಿಭಾಗ ಈಗ 10ನೇ ಶ್ಲೋಕ ಕೃತಿಕಾ ನಕ್ಷತ್ರದ 2ನೇ ಪಾದದವರಿಗೆ ಏನೆಲ್ಲ ಫಲಗಳನ್ನ ನೀಡುತ್ತೆ ತಿಳಿಸ್ಕೊಡ್ತೀರಾ? ಖಂಡಿತ. ನೋಡಿ ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಒಂದು ಉಪಚರಣೆಯನ್ನು ಮಾಡೋಣ ಅಂತೀವಿ. ಈ ಉಪಚರಣೆಯನ್ನು ಮಾಡ್ತಾ ಇದ್ದಾಗ ಪ್ರತಿಯೊಬ್ಬರ ಜೀವನದಲ್ಲಿ ಏನಾಗುತ್ತೋ, ಹೇಗಾಗುತ್ತೋ, ಯಾಕಾಗುತ್ತೋ ಗೊತ್ತೋದೇ ಇಲ್ಲ. ಆದರೆ ಆ ಒಂದು ಸಹಸ್ರನಾಮ ಅನ್ನೋದು ಭಗವಂತನ ಹೊಗಳ್ತಾ ಇರುವಾಗ ಒಂದು ವೈಬ್ರೇಷನ್ ನಮಗೇ ಗೊತ್ತಿಲ್ಲದೆ ಇದ್ದಾಗ ನಮ್ಮ ಒಳಭಾಗದಲ್ಲಿರ್ತಕ್ಕಂಥ ಆಂತರಿಕವಾಗಿ ಎಲ್ಲಿ ಯಾವ ಕುಂದು ಕೊರತೆ ಇರುತ್ತೋ ಅದನ್ನು ಸರಿಪಡಿಸ್ತಾ ಹೋಗುತ್ತೆ. ಆಗ ಓಹೋ, ಇದನ್ನು ಹೇಳ್ತಾ ಇದ್ದಾಗ ಏನೋ ಒಂದು ವೈಬ್ರೇಷನ್, ಇನ್ನೊಂದ್ಸಲಿ ಹೇಳಿ ನೋಡೋಣ ಅಂತ ಇನ್ನೊಂದ್ಸಲಿ ಹೇಳ್ಕೊಡೋದು. ಹಾಗೆ ಆಗ ಗೊತ್ತಾಗ್ತಾ ಧನವಂತರಿ ಹೇಗೆ ಮಹಾವಿಷ್ಣು ಅಮೃತ ಕಲಶವನ್ನು ಇಟ್ಕೊಂಬಂದು ಈ ವಿಷ್ಣು ಸಹಸ್ರನಾಮ ಹೇಳ್ಕೊಂಡಾಗ ಸರ್ವ ರೋಗ ರುಜಿನಗಳೆಲ್ಲ ಮಾಯವಾಗ್ತಾ ಹೋಯಿತು, ಸರ್ವ ವ್ಯಾಧಿ ನಿವಾರಣಾರ್ಥಂ ಅಂತ ಭಗವಂತನ ಕೃಪಾ ಕಟಾಕ್ಷವಾಯಿತು. ಇಂಥ ಒಂದು ವಿಷ್ಣು ಸಹಸ್ರನಾಮದಲ್ಲಿ ದಕ್ಷಿಣಾಮೂರ್ತಿನ ವಿಷ್ಣು ಸ್ವಾಗತಿಸೋಣ. ತದನಂತರ ಶ್ಲೋಕಕ್ಕೆ ಹೋಗೋಣ. ಬನ್ನಿ ವೀಕ್ಷಕರೇ. ಕೃತಿಕಾ ನಕ್ಷತ್ರದವರು 2ನೇ ನಕ್ಷತ್ರದವರು ಸಾಧಾರಣವಾಗಿ ಕೋಪಿಷ್ಟ್ರು ಅಂತ ಮೊದಲನೇ ನಕ್ಷತ್ರಕ್ಕೆ ಹೇಳಿದೆ, ಅಂದರೆ ಮೊದಲನೇ ಪಾದದಲ್ಲಿ. ಕೃತಿಕಾ ನಕ್ಷತ್ರಕ್ಕೆ ವಿಶೇಷವಾಗಿ ನಾವೇನು ಹೇಳ್ತೀವಿ, ಆ ಮೊದಲನೇ ಪಾದ ಎಲ್ಲಿ ಹೊರಟೋಗಿರುತ್ತೆ, ನೀವು ಗೊತ್ತಿಲ್ಲದೆ ಮೇಷರಾಶಿ ಹೊರಟೋಗಿ, ಇದು ವೃಷಭ ರಾಶಿಗೆ ಪ್ರಥಮವಾಗುತ್ತೆ. 2ನೇ ರಾಶಿ ಆಗಿರ್ತಕ್ಕಂಥ ಪದ ಆ ನಕ್ಷತ್ರದ ಫಲ 3ನೇ ನಕ್ಷತ್ರ. ಆದರೆ ಏನು ಮಾಡುತ್ತೆ, 2ನೇ ಪಾದಕ್ಕೆ ಕಾಲಿಟ್ಟಾಗ ವೃಷಭ ಎತ್ತಿನ ಥರ ದುಡಿಬೇಕು, ಕಷ್ಟಪಡಲೇಬೇಕು. ಇವರೇನು ಅನ್ಕೊಂಡ್ಬಿಡ್ತಾರೆ, ರಾಜಾರೋಷವಾಗಿ ಬದುಕಬೇಡ, ನಾನು ರಾತ್ರಿ ರಾಜ ಆಗ್ಬಿಡ್ಬೇಕು, ರಾತ್ರಿ ದುಡ್ಡು ಸುರಿದೋಗ್ಬೇಕು, ಈ ಯೋಚನೆಯಲ್ಲಿ ಇರ್ತಾರೆ. ಅದಕ್ಕೆ ಫಿಕಲ್ ಮೈಂಡೆಡ್ ಅಂತ ಹೇಳ್ತೀವಿ. ಇವರು ಹಿತ್ತಾಳಿ ಕಿವಿ ಸಾಧಾರಣವಾಗಿ ಏನು ಅಂದರೆ ಅವ್ರ ಮಾತು ಕೇಳ್ತಾರೆ, ಇವ್ರ ಮಾತು ಕೇಳ್ತಾರೆ, ಇವ್ನು ಹೇಳೋದು ಕೇಳಲ್ಲ. ಅಡ್ವೈಸು ಸರಿಯಾಗಿ ತಗೋಬೇಕು, ಇಲ್ಲ ಸ್ವಬುದ್ಧಿ ಇರಬೇಕು. ಆ ಸ್ವಬುದ್ಧಿ ಇಲ್ಲದೆ ಇರತಕ್ಕಂಥ ಈ ಕೃತಿಕಾ ನಕ್ಷತ್ರವ್ರಿಗೆ ನೀವು ಜೀವನಾಪೂರ್ತಿ ತಿಳ್ಕೊಳ್ಳಿ, ವೃಷಭ ರಾಶಿ ಒಳಗೆ ಇರೋದ್ರಿಂದ ಪ್ರಥಮವಾಗಿ ನಕ್ಷತ್ರದ 2ನೇ ಪಾದದಿಂದ ಪ್ರಥಮ ನಕ್ಷತ್ರ ಆಗ್ಬಿಡುತ್ತೆ. ಅಂದರೆ 1ರಲ್ಲಿ 9 ಪಾದ ಇರಬೇಕಂದ್ರೆ 3 ನಕ್ಷತ್ರಗಳು ಸೇರಿರುತ್ತೆ. ಇದರದ್ದು 4 ಅದರದ್ದು 1 2, ಅಥವಾ ಇದರದ್ದು 3 ಅದರದ್ದು 4 7 ಅದರದ್ದು 2, ಹೀಗಾಗೋಗುತ್ತೆ. ಅದಕ್ಕೆ ಆ ಸಮಯಕ್ಕೆ ನಾವು ಯಾವ ರಾಶಿಯೊಳಗೆ ಕೂತಿದ್ದೀವಿ, ವೃಷಭ ಅಂದರೆ ಎತ್ತು ಇರ್ತಾ ಇರಬೇಕು. ಕಷ್ಟಪಟ್ಟರೆ ಫಲ ಉಂಟು. ಕೃತಿಕಾ ನಕ್ಷತ್ರ 2ನೇ ಪಾದದವರಿಗೆ ಕಷ್ಟಪಟ್ಟರೆ ಫಲ. ಇವರು ರಾತ್ರಿ ಕೂತ್ಕೊಂಡು ದುಡ್ಡು ಬೀಳುತ್ತೆ ಅಂದರೆ ಎಲ್ಲೂ ಬೀಳಲ್ಲ. ಈ ಶ್ಲೋಕವನ್ನು ಹೇಳ್ಕೊಳ್ಳಿ, ಕನಿಷ್ಠ ಪಕ್ಷ ನಿಮ್ಮ ಅಭಿಲಾಷೆ ಈಡೇರುತ್ತೇನೋ ಅಂತ ಭಗವಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ಕೊಂಡಾಗ ಅವನು ಅಕಸ್ಮಾತ್ ಕರುಣಿಸ್ಲಿ. ಏನಂತ, ದುಡಿತಾ ಇರೋ ಎತ್ತು ಚೆನ್ನಾಗಿ ದುಡಿಲಿ, ಆರೋಗ್ಯ ದುಡಿಲಿ, ಜೀವನ ಇಡೀ ದುಡಿಯುವಾಗಲೂ ಅದಕ್ಕೆ ಪ್ರತಿಫಲ ಸರಿಯಾಗಿ ಸಮಯಕ್ಕೆ ಸಿಗಲಿ. ಏನಂತೀರಾ? ಬನ್ನಿ ಆ ಶ್ಲೋಕಕ್ಕೆ ಹೋಗೋಣ. ಒಂದ್ಸಲಿ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ, ಸರಿಯಾಗಿ ಹೇಳ್ಕೊಳ್ಳಿ, ಅದಾದ್ಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ. ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. ಈ ಪ್ರತ್ಯಲ ಸರ್ವದರ್ಶನ ಅನ್ನೋ ಸಮಯದಲ್ಲಿ ಏನು ಹೇಳ್ತಾನೆ, ನೀನು ಯಾವತ್ತು ಶರಣಾಗತಿ ಆಗ್ತೀಯೋ, ಜೀವನದಲ್ಲಿ ನನ್ನ ಕರ್ತವ್ಯಂ ದೈವಮಾನ್ವಿಕಂ, ಕರ್ತವ್ಯದ ನಿಷ್ಠೆಗೆ ಎಲ್ಲಿ ಒಳಗಾಗ್ತೀಯೋ, ಯಾವ ಕೆಲಸ ಕೊಡಲಿರಿ, ಯಾವುದು ತಿಳ್ಕೊಳ್ಳಿ, ಗಂಡಸರಾದವರು ಯಾವ ಕಾಲಕ್ಕೂ ಕೈ ಕಟ್ಕೊಂಡು ಕೂರಿಸ್ಕೊಳ್ಬಾರ್ದು, ಯಾವತ್ತು ದುಡಿಬೇಕು ಅನ್ನೋ ಆಸಕ್ತಿ. ಕೆಲವರು ಹೋಗಿ ನೋಡಿ, ವಯಸ್ಸಾದ ಮುದುಕರು ಕೂಡ ಇವತ್ತಿನ ದಿವಸ ರಿಟೈರ್ಡ್ ಆದ್ರೂ ಒಂದು ನಿಮಿಷ ಕೂತ್ಕೋಬಾರ್ದು, ನಾನೇನೋ ದುಡಿಬೇಕು, ನಾನು ಸ್ವಾಭಿಮಾನ ಬದುಕಬೇಕು ಅನ್ನೋದು ಆಸಕ್ತಿ ಇದೆ. ಅದೇ ಯುವ ಪೀಳಿಗೆಗಳಿಗೆ ತಂದಾಗ್ತಾನೆ ಬಿಡು ನಮ್ಮಪ್ಪ, ಇಲ್ಲದೆ ಯಾರೋ ನಮ್ಮ ಅಕ್ಕ ತಂದಾಗ್ತಾಳೆ, ಇಲ್ಲ ನನ್ನ ಹೆಂಡತಿ ತಂದಾಗ್ತಾಳೆ ಅಂತ ಕೂತಿರ್ತಕ್ಕಂಥ ಶಂಡ್ರು. ಆ ರೀತಿ ನೀವು ಜೀವನದಲ್ಲಿ ಬದುಕಬೇಕು ಅಂದರೆ ಖಂಡಿತ ಜೀವನದಲ್ಲಿ ಮುಂದುವರಿಯಲ್ಲ. ತಿಳ್ಕೊಳ್ಳಿ, ಯಾವತ್ತೂ ನೀವು ಭಿಕ್ಷೆ ಬೇಡಬಾರ್ದು, 2ನೇದಾಗಿ ವಿಷಯ ಕಳ್ತನ ಮಾಡಬಾರ್ದು. ಈ 2ನ್ನ ಬಿಟ್ಟು ಸ್ವಾಭಿಮಾನದಿಂದ ಬದುಕಕ್ಕೆ ಎಂಥ ಕೆಲಸ ಆದರೂ, ಕೆಳಮಟ್ಟಿಗಿರೋ ಕೆಲಸ ಆದ್ರೂ ಕೀಳ್ಮಟ್ಟಿಗೆ ಕೆಲಸ ಅಂತ ಯಾವುದೂ ಅನ್ಕೋಬಾರ್ದು. ಭಗವಂತ ನಿಷ್ಠೆಯಲ್ಲಿ ನಾನು ದುಡಿತಾ ಇದ್ದೀನಿ, ನನ್ನ ಪ್ರಾಯಶ್ಚಿತ್ತಕ್ಕೆ ನಾನು ದುಡಿತಾ ಇದ್ದೀನಿ, ನನ್ನ ಯೋಗ್ಯತೆ ತಕ್ಕಂತೆ ದುಡಿತಾ ಇದ್ದೀನಿ, ನನಗಿರೋದೇ ಇಷ್ಟು ಲಭ್ಯ ಅನ್ನೋದು ತಿಳ್ಕೋಬೇಕು. ಆವಾಗ ಶರಣಾಗತವಾಗಬೇಕು. ಯಾವುದಕ್ಕೆ? ನಿನ್ನ ಜೀವನಕ್ಕೆ ನೀನು ಶರಣಾಗತವಾಗಬೇಕು. ಆಗ ಈ ಸಾಧನೆಗೆ ಭಗವಂತ ಒಳ್ಳೆ ನಿಷ್ಠಾನುಷ್ಠಾನವನ್ನು ಕೊಡ್ತಾನಂತೆ. ಅದಕ್ಕೆ ವಿಷ್ಣು ಸಹಸ್ರನಾಮದ ಈ ಕೃತಿಕಾ ನಕ್ಷತ್ರದವರು ಯಾವತ್ತು ತಿಳ್ಕೊಳ್ಳಿ, ಶ್ಲೋಕವನ್ನು ಹೇಳ್ಕೋಬೇಕಾದ್ರೆ ದಯವಿಟ್ಟು ಒಂದನ್ನು ತಿಳ್ಕೊಳ್ಳಿ. ಕೃತಿಕಾ ನಕ್ಷತ್ರ 2ನೇ ಪಾದದವರಿಗೆ ಆರೋಗ್ಯ ಬಲದಲ್ಲಿ ಯಾವತ್ತು ಜೀರ್ಣಶಕ್ತಿ ಕಮ್ಮಿ, ಒಳಗಡೆ ನರಗಳು ಯಾವತ್ತಿದ್ರೂ ದೌರ್ಬಲ್ಯ ಜಾಸ್ತಿ ಅಂತ. ಅಂದರೆ
ಯಾವಾಗಾದರೂ ಫಾಸ್ಟ್. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ, ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ಯಾವುದೇ ಒಂದು ಮನುಷ್ಯನಿಗೆ, ಇಡೀ ಜಗತ್ತಲ್ಲಿ ಪ್ರಾಣಿಗೆ ಎಂಥ ದೊಡ್ಡ ಪ್ರಾಣಿ ಅಂದರೆ ಮನುಷ್ಯ ಪ್ರಾಣಿ, ವಿಶೇಷ ಪ್ರಾಣಿ ಅಂದರೆ ಮನುಷ್ಯ ಪ್ರಾಣಿ. ಅದರಲ್ಲಿ ಕುಟೀಲವಾದಿರ್ತಕ್ಕಂಥ ಪ್ರಾಣಿ ಅಂದರೆ ಮನುಷ್ಯ ಪ್ರಾಣಿ. ವಿಷಜಂತು ಆಗಿರ್ತಕ್ಕಂಥ ಕಾಲಿನಿಂದ ತಲೆಯವರೆಗೂ ಇರತಕ್ಕಂಥವಂತೂ ಮನುಷ್ಯ ಪ್ರಾಣಿ. ಇಂಥ ಒಂದು ಮನುಷ್ಯ ಪ್ರಾಣಿಗೆ ತಲೆಯಿಂದ ಕಾಲವರೆಗೂ ಬರಲ್ಲ ಬ್ಲಡ್ಡು. ಯಾವತ್ತು ತಿಳ್ಕೊಳ್ಳಿ, ಕಾಲಿಂದ ಮೇಲ್ಗಡೆ ಏರುತ್ತೆ. ಅದೇ ವಿಶೇಷ ಈ ಮನುಷ್ಯ ಜೀವನ. ಅಂಥ ರಕ್ತ ಇಲ್ಲ ಫಾಸ್ಟು ಅಲ್ಟಿಮೇಟು, ಇಲ್ಲ ವೆರಿ ಸ್ಲೋ. ಅದಕ್ಕೆ ಹೇಳೋದು ಮಂದಗತಿಯಾಗಿ ಸಾಗುತ್ತಾ ಇರೋರಿಗೆ ಈ ಸ್ಲೋ ಹೇಳ್ಕೊಳ್ಳಿ. ಭಾಳ ವೇಗವಾಗಿ ಹೋಗ್ತಾ ಇರ್ತಕ್ಕಂಥವ್ರಿಗೆ, ಆತ್ರದವ್ರಿಗೆ ಬುದ್ಧಿಮಟ್ಟ, ಅವ್ರಿಗೂ ಸಮದಲ್ಲಿ ಯಾವತ್ತು ಜಠರ ಆ ಜಾಗದಲ್ಲಿ ಮಣಿಪುರದಲ್ಲಿ ರಕ್ತ ಬರಬೇಕಾದ್ರೆ ಕೆಳಭಾಗದಿಂದ ಹರಿಬೇಕಾದ್ರೆ ಮಣಿಪುರದಲ್ಲಿ ನಿಂತೋಗುತ್ತಂತೆ, ತಲೆಗೆ ಹೋಗಲ್ಲ. ಆ ಕೋಪ ಅಂದರೆ ಕೋಪಣ, ಉಷ್ಣ ಮೈ. ಈ ಕೃತಿಕಾ ನಕ್ಷತ್ರದವ್ರಿಗೆ ಹಾಗೆ ಆ ದೃಷ್ಟಿಲಿ ನರಗಳ ಒಂದು ದೌರ್ಬಲ್ಯ ಜಾಸ್ತಿ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳುತ್ತೆ ವಿಶ್ವರೇತಃ ಅಂತಕ್ಕಂಥದ್ದೇನೆ ಪ್ರಜಾಭವ. ಆ ವಿಶ್ವರೇತ ಪ್ರಜಾಭವ ಅಂತಕ್ಕಂಥವನು ಪ್ರಜಾಪತಿಯಿಂದ ಮೇಲ್ಭಾಗದಲ್ಲಿ ಮಣಿಪುರ ಅಂತ ಇರುತ್ತೆ. ವಿಶ್ವರೇತ ಮಹಾವಿಷ್ಣು ಅಲ್ಲಿ ಮಲಗಿರ್ತಾನೆ. ಅದಕ್ಕೆ ಹೊಟ್ಟೆ ಭಾಗದಲ್ಲಿ ಕಾಲ ತಸ್ಮೇನವಾದ ಕಾಲಚಕ್ರದಾನೆ ಮಣಿಪುರ ಸುತ್ತಾ ಇರುತ್ತೆ. ಆಕ್ಟಿವೇಶನ್ ಮಣಿಪುರಕ್ಕೆ ಮಾಡಿಕೊಳ್ಳೋ ಮಂತ್ರವೇ ಈ ಮೂಲ ಮಂತ್ರ ವಿಷ್ಣು ಸಹಸ್ರನಾಮ. ಎಷ್ಟು ಚೆನ್ನಾಗಿದೆ ನೋಡಿ. ಇಂಥ ಒಂದು ವಿಷ್ಣು ಸಹಸ್ರನಾಮಕ್ಕೆ ಎಲ್ಲರಿಗೂ ಹೇಳ್ತಾ ಇರೋದು, ಪ್ರತಿದಿನ ಪ್ರತಿ ಕ್ಷಣ ಹೇಳ್ಕೊತಾ ಇರಿ, ನೋಡ್ತಾ ಇರಿ. ಕಾರ್ಯಕ್ರಮದಲ್ಲಿ ಎಲ್ಲಿವರೆಗೂ? ಜನವರಿ, ಫೆಬ್ರವರಿ, ಮಾರ್ಚ್. ಅದಾದಮೇಲೆ ಮಾರ್ಚ್ ಆಗತ್ತಾ? ಇಲ್ಲ, ಮಾರ್ಚ್ ನೀವು ಮಾಡಬೇಕಾ? ಭಗವಂತನೇ ಬಲ್ಲ. ಏನಂತೀರಾ? ಕಾಯ್ತಾರೆ. ಈಗ ಬಂದೆ. ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ ಕೃತಿಕಾ ನಕ್ಷತ್ರದ 2ನೇ ಪಾದದವರು ಸಾಮಾನ್ಯವಾಗಿ ಬಹಳನೇ ಶ್ರಮಜೀವಿಗಳು, ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಹಾಗಾಗಿ ಅವರು ಈ ಒಂದು 10 ಶ್ಲೋಕವನ್ನ ಪಠಿಸಿದ್ರೆ ಬಹಳ ಒಳ್ಳೇದಾಗತ್ತೆ ಅಂತ.